ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯವಾಗಿದೆ. ಹಲವು ದಿನಗಳ ಕಾಲ ನಡೆದಂಥ ಎಸ್ಐಟಿ ವಿಚಾರಣೆ ಮುಗಿದಿದೆ. ಯೂಟ್ಯೂಬರ್ಗಳಾದ ಅಭಿಷೇಕ್ ಮನಾಫ್ಗೆ ರಿಲೀಫ್ ಸಿಕ್ಕಿದೆ. ಇದೀಗ ವಿಚಾರಣೆ ಮುಕ್ತಾಯಗೊಳಿಸಿ ಹೇಳಿಕೆಯನ್ನು ದಾಖಲಿಸಿಕೊಂಡು ಕಳುಹಿಸಿದ್ದಾರೆ ಎಸ್ಐಟಿ. ನೋಟಿಸ್ ಕೊಟ್ಟರೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೂಡ ಇದೆ. 7 ದಿನಗಳ ಕಾಲ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ಆಗಿತ್ತು ಎಸ್ಐಟಿ ಕಡೆಯಿಂದ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ 3 ದಿನಗಳ ಕಾಲದ ವಿಚಾರಣೆ ಮುಗಿಸಿರೋದು. ಅಭಿಷೇಕ್ನ 2 ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಹಾಗೂ ಕ್ಯಾಮರಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನಾಫ್ನ ಯಾವುದೇ ವಸ್ತು ವಶಕ್ಕೆ ಪಡೆದುಕೊಂಡಿಲ್ಲ. ಹೇಳಿಕೆ ಮಾತ್ರ ದಾಖಲು ಮಾಡಿಕೊಂಡಿದ್ದಾರೆ. ತಿಳಿಸ್ಕೊಳ್ಳೋಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಬಹಳ ದಿನಗಳ ನಂತರದಲ್ಲಿ ಎಸ್ಐಟಿಯಲ್ಲಿ ಮಹತ್ವದ್ದು ಎನ್ನುವಂಥದ್ದು ಏನಾದರೂ ನಡೆದಿದೆಯಾ? ಅಲ್ಲಿ ವಿಚಾರಣೆ ಕಾಲದಲ್ಲಿ ಏನೋ ಮೇಜರ್ ಡೆವಲಪ್ಮೆಂಟ್ ಆಗಿದೆ, ಸಿಕ್ಕಿದೆಯಾ? ಆರೋಪ ಬಂದಿದ್ದೇನು? ಧರ್ಮಸ್ಥಳದಲ್ಲಿ ನೇತ್ರಾವತಿ ದಡದಲ್ಲಿ ನೂರಾರು ಮಹಿಳೆಯರು, ವೃದ್ಧರು, ಬಡವರು, ಅಂಗವಿಕಲರು ಇಂಥವರೆಲ್ಲರದ್ದು ಕೂಡ ಶವಗಳನ್ನು ಹೂತಿದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ್ದು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಿಕ್ಕಿದೆಯಾ, ಅಥವಾ ಇದೆಲ್ಲವೂ ಕಟ್ಟುಕಥೆ, ಇದೆಲ್ಲವೂ ಸುಳ್ಳು ಎನ್ನುವುದಕ್ಕೆ ಏನಾದರೂ ಪುರಾವೆ ಸಿಗ್ತಾ ಇದೆಯಾ ಅಲ್ಲಿ ಅಂತ? ರಮಕಾಂತ್, ಹೌದು. ಯಾಕಂದರೆ ಈಗ SIT ತನಿಖೆಯನ್ನು ಎಲ್ಲರೂ ನೋಡ್ತಾ ಇರುವಂಥ ದೃಷ್ಟಿಕೋನ ಏನು ಅಂದರೆ, ಈಗ ಆತ ಒಂದು ಬುರುಡಿಯನ್ನು ತೆಗೆದುಕೊಂಡು ಬಂದಿದ್ದ, ಆ ಕಥೆಯೇ ಸುಳ್ಳು, ಚಿನ್ನಯ್ಯ ಅನ್ನುವಂಥವನೇ ಸುಳ್ಳು ಅನ್ನುವಂಥ ರೀತಿಯಲ್ಲ ಈಗ ಹೆಚ್ಚಿನದಾಗಿ ಎಲ್ಲರೂ ಅದಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆದರೆ SIT ಮಾತ್ರ ಅದನ್ನು ಒಂದು ತನಿಖೆಯ ಒಂದು ಭಾಗವಾಗಿಸಿಕೊಂಡಿದೆ. ಇನ್ನೊಂದು ಕಡೆಯಿಂದ ನಿರಂತರವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರಾಗಿರ್ಬೋದು, ಅಲ್ಲಿನ ಮಾಜಿ PDOಗಳು, ಕಾರ್ಯದರ್ಶಿಗಳು ಇವರನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮತ್ತು ಒಂದಿಷ್ಟು ಈ ಶವ ವಿಲೇವಾರಿಯಲ್ಲಿ ಒಂದಿಷ್ಟು ಅಕ್ರಮಗಳಾಗಿದೆ ಅನ್ನುವಂಥ ಆರೋಪಗಳು ಕೂಡ ಇದೆ. ಹಾಗಾಗಿ ಆ ದಾಖಲೆಗಳ ಪರಿಶೀಲನೆಗಳನ್ನ ಮತ್ತು ಅದರಲ್ಲಿ ಏನಾದರೂ ತಿರುಚಲಾಗಿದೆಯಾ, ಅದರ ಸತ್ಯಾಸತ್ಯತೆ ಏನು ಅನ್ನುವಂಥ ತನಿಖೆ ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಇಲ್ಲಿ ದೊಡ್ಡ ಡೆವಲಪ್ಮೆಂಟ್ ಏನಾಗಿರೋದು ಅಂದ್ರೆ, ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದಕ್ಕೆ ಈಗಾಗಲೇ SIT ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದು ವಿಠಲ್ ಗೌಡ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ವಿಠಲ್ ಗೌಡರನ್ನ ನಿನ್ನೆ ಕೂಡ 2ನೇ ಬಾರಿ ಮಹಜರಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ವಿಠಲ್ ಗೌಡ ಬುರುಡೆಯನ್ನ ತೆಗೆದುಕೊಂಡು ಬಂದ ಜಾಗ ಇನ್ನೊಂದು, ಮತ್ತು ಅದನ್ನ ಅಡಗಿಸಿ ಇಟ್ಟಂತ ಜಾಗ ಮತ್ತೊಂದು ಅನ್ನುವಂಥ ರೀತಿಯ ಮಾಹಿತಿ ಕೂಡ SITಗೆ ಲಭಿಸಿತ್ತು. ಹಾಗಾಗಿ ನಿನ್ನೆ ಆ ಅಡಗಿಸಿಟ್ಟ ಜಾಗಕ್ಕೂ ಕೂಡ ವಿಠಲ್ ಗೌಡರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಬುರುಡೆಯ ಮೂಲ ವ್ಯಕ್ತಿ ಅಥವಾ ಇಡೀ ಪ್ರಕರಣದ ಮೂಲ ವಿಠಲ್ ಗೌಡ ಅನ್ನುವಂಥದ್ದು ಈಗ SIT ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿದೆ. ಆದರೆ ಅವರನ್ನ ವಶಕ್ಕೆ ಪಡಿಬೇಕಾದ್ರೆ ಪ್ರಬಲ ಸಾಕ್ಷ್ಯಗಳು ಬೇಕಾಗುತ್ತೆ. ಹಾಗಾಗಿ ಆ ಸಾಕ್ಷ್ಯಗಳ ಹುಡುಕಾಟದಲ್ಲಿ SIT ಅವರು ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಇದೇ ಕಾರಣಕ್ಕೋಸ್ಕರ ಮೊನ್ನೆಯಿಂದ ಅನೇಕ ಯೂಟ್ಯೂಬರ್ಗಳು ಅಂದ್ರೆ ಮನಾಫ್ ಮತ್ತು ಅಭಿಷೇಕ್ ಅನ್ನ ಕೂಡ ತೀವ್ರ ವಿಚಾರಣೆಗೆ SIT ಒಳಪಡಿಸಿತ್ತು. ಯಾಕಂದ್ರೆ ಅವರದ್ದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಬುರುಡೆಯನ್ನ ಮಣ್ಣಿನಿಂದ ಹೊರತೆಗೆಯುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಹಾಗಾಗಿ ಅವರ ಮೂಲಕ ಏನಾದರೂ ಮಾಹಿತಿಗಳು ಸಿಗುತ್ತಾ, ಅಂದ್ರೆ ಆ ವಿಡಿಯೋವನ್ನ ಮಾಡುವಂತ ಸಂದರ್ಭ ನೀವಿದ್ರ ಅಥವಾ ಅದರಲ್ಲಿ ಇರುವಂತವರು ಯಾರು ಅನ್ನುವಂಥ ರೀತಿಯಲ್ಲಿ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೊಂದೆಡೆ ಈ ಎಲ್ಲ ಹೋರಾಟಗಾರರು ಗಿರೀಶ್ ಮಠಣ್ಣವರಾಗಿರ್ಬೋದು, ಜಯಂತ್ ಟಿ, ವಿಠಲ್ ಗೌಡ ಇವರೆಲ್ಲರ ಮೊಬೈಲ್ಗಳನ್ನ ಕೂಡ SIT ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಇದರಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಗುತ್ತಾ, ಇವರ ಭೇಟಿ ಆಗಿರ್ಬೋದು, ಇವರ ಮೀಟಿಂಗ್ ಆಗಿರಬಹುದು, ಅಥವಾ ಆ ಬುರುಡೆಯನ್ನ ಹೊರತೆಗೆದಂತಹ ದಿನ ಇವರೇನಾದರೂ ಆ ಜಾಗದಲ್ಲಿ ಇದ್ರ ಅನ್ನುವಂಥ ರೀತಿಯ ಮಾಹಿತಿಗಳು ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. ಆದ್ರೆ ಇವತ್ತು ಕೂಡ ಹೋರಾಟಗಾರ ಅಂದ್ರೆ ಜಯಂತ್ ಟಿ ಅವರು ಕೂಡ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸತ್ಯದ ದಾರಿಯಲ್ಲಿ, ಸತ್ಯದ ಹೋರಾಟದಲ್ಲಿ ಸುಳ್ಳು ಏನಾದರೂ ಇದ್ರೆ, ಸುಳ್ಳಿನ ದಾರಿಯನ್ನು ಹಿಡಿದಿದ್ರೆ ಅದಕ್ಕೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿರೋದು ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಇನ್ನೊಂದು ಕಡೆಯಿಂದ ಮನಾಫ್ ಕೂಡ ಅದನ್ನೇ ಹೇಳಿದ್ದಾರೆ, ಪುನರುಚ್ಚಾರಣೆ ಮಾಡಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯನ್ನ ಈಗ SIT ಅವರು ಪಡಿತಾ ಇದ್ದಾರೆ. ಈಗ ಗಿರೀಶ್ ಮಠಣ್ಣವರ್, ಜಯಂತ್ ಟಿ ಅವರ ಹೇಳಿಕೆಯನ್ನ ಪಡಿತಾ ಇರುವಂತದ್ದು ನಡೀತಾ ಇದೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಮತ್ತು ಯೂಟ್ಯೂಬರ್ ಅಭಿಷೇಕ್ ಆತನದ್ದು ಕೂಡ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ಕೂಡ SIT ಅವರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಉಳಿಯುವಂತ ಪ್ರಶ್ನೆ ಏನು ಅಂದ್ರೆ, ವಿಠಲ್ ಗೌಡ ಅಲ್ಲಿಂದ ಬುರುಡೆ ತಂದಿದ್ದು ನಿಜ ಅಂತ ಆಗಿದ್ರೆ ಆತನ ಬಂಧನ ಇನ್ನೂ ಯಾಕೆ ಆಗಿಲ್ಲ, ಯಾಕೆ SIT ಇದನ್ನ ಇಷ್ಟು ವಿಳಂಬ ಮಾಡ್ತಾ ಇದೆ ಅನ್ನುವಂಥದ್ದೇ ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಏನಾದರೂ ಚಿನ್ನಯ್ಯ ಬುರುಡೆ ತಂದಿದ್ದಕ್ಕೆ ವಿಠಲ್ ಗೌಡ ಸಾಕ್ಷಿನ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉಳಿದುಕೊಳ್ಳುತ್ತೆ. ಹಾಗಾಗಿ ವಿಠಲ್ ಗೌಡ ಅಲ್ಲಿಂದ ಬುರುಡೆ ತಂದಿದ್ದೇ ಆದ್ರೆ ಅವರನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಸಾಕಷ್ಟು ಸಾಕ್ಷ್ಯಗಳು ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ SIT ತನಿಖೆಯನ್ನ ಮುಂದುವರಿಸ್ತಾ ಇದೆ. ಇವತ್ತು ಕೂಡ ಇವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.